2030ರ ವೇಳೆಗೆ ವಾರ್ಷಿಕ 300 ದಶಲಕ್ಷ ಟನ್ ಉಕ್ಕು ಉತ್ಪಾದನೆ ಮಾಡಬೇಕೆನ್ನುವ ಪ್ರಧಾನಿ ನರೇಂದ್ರ ಮೋದಿ ಅವರು ನಿಗದಿಪಡಿಸಿರುವ ಗುರಿ ಸಾಕಾರ ನಿಟ್ಟಿನಲ್ಲಿ ಕೈಗೊಂಡಿರುವ ಎರಡನೇ ಹಂತದ ಉತ್ಪಾದನೆ ಆಧಾರಿತ ಉತ್ತೇಜನ ಸೌಲಭ್ಯ ಪಿಎಲ್ಐ ಯೋಜನೆಗೆ ಕೇಂದ್ರ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಚಾಲನೆ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಈ ಉಪಕ್ರಮದ ನೆರವು ಪಡೆಯಲು ಉಕ್ಕು ಉತ್ಪಾದಕರು ನೋಂದಾಯಿಸಿಕೊಳ್ಳುವ ಪೋರ್ಟಲ್ ಉದ್ಘಾಟಿಸಿದರು. ನಂತರ ಅವರು ಉಕ್ಕು ಆಮದು ಪ್ರಮಾಣವನ್ನು ಕಡಿತಗೊಳಿಸಿ ದೇಶೀಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉಕ್ಕು ಉತ್ಪಾದಿಸುವ ಗುರಿ ಸಾಧಿಸಲು ಈ ಸೌಲಭ್ಯ ನೀಡಲಾಗುತ್ತಿದೆ. ದೇಶದ ಉಕ್ಕು ವಲಯದಲ್ಲಿ ಇದೊಂದು ಮಹತ್ವದ ಮೈಲಿಗಲ್ಲು ಆಗಿದ್ದು, ಇದರಿಂದ ದೇಶೀಯ ಉದ್ಯಮಕ್ಕೆ ಶಕ್ತಿ ತುಂಬುವುದಲ್ಲದೆ ಜಾಗತಿಕ ಮಟ್ಟದಲ್ಲಿ ಭಾರತದ ಉಕ್ಕು ಉದ್ಯಮ ಸ್ಥಿರವಾಗಿ ನಿಲ್ಲುವ ಸಾಧ್ಯತೆ ಇದೆ ಎಂದರು. ಪಿಎಲ್ಐ 1.1 ಪೋರ್ಟಲ್ ನೋಂದಣಿಗೆ ತೆರೆದುಕೊಂಡಿದ್ದು, ಜನವರಿ 31ರವರೆಗೆ ಉಕ್ಕು ಉದ್ಯಮಗಳಿಗೆ ನೋಂದಾಯಿಸಲು ಅವಕಾಶವಿದೆ. ಯೋಜನೆಯ ಮೊದಲ ಹಂತ ಯಶಸ್ಸು ಸಾಧಿಸಿದ್ದು 27,106 ಕೋಟಿ ಹೂಡಿಕೆಯ ಜೊತೆಗೆ 14,760 ನೇರ ಉದ್ಯೋಗ ಸೃಷ್ಟಿಯಾಗಿದೆ ಹಾಗೂ 7.90 ದಶಲಕ್ಷ ಟನ್ ಹೆಚ್ಚುವರಿ ಉಕ್ಕಿನ ಉತ್ಪಾದನಾ ಸಾಮರ್ಥ್ಯ ಸೃಷ್ಟಿಯಾಗಿದೆ ಎಂದು ಅವರು ಹೇಳಿದರು. PLI incentives are a stepping stone for the steel industry to innovate, invest and lead on the global stage. The PLI scheme 1.1 brings critical updates to boost India's specialty steel sector. Capacity augmentation is now allowed for all participants, ensuring greater flexibility. Investments must precede incentive claims, and any excess production can offset shortfalls in the following year.